ಕಳೆದ 9 ದಿನಗಳಿಂದ ಏನು ಬೆಳಗಾವಿ ಜಿಲ್ಲೆ ಗುರ್ಲಾಪುರದಲ್ಲಿ ರೈತರು ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿಯನ್ನ ನಿಗದಿ ಮಾಡಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದು ಪ್ರತಿಭಟನೆಯನ್ನ ನಡೆಸ್ತಾ ಇರೋದ್ರಿಂದ ಸಹಜವಾಗಿ ಇಡೀ ಬೆಳಗಾವಿ ಜಿಲ್ಲೆಯಾದ್ಯಂತ ಎಲ್ಲ ಗ್ರಾಮಗಳಿಗೂ ಸಹ ಏನಂತಂದ್ರೆ ಈ ಪ್ರತಿಭಟನಾ ಕಿಚ್ಚು ಹಬ್ಬಿರುವಂತದ್ದು. ಅದರಲ್ಲೂ ಇವತ್ತು ಏನಂತಂದ್ರೆ ಕೆಲವು ಸಂಘಟನೆಗಳು ಅಂದ್ರೆ ಕರವೇ ಶಿವರಾಮೇಗೌಡ ಬಣದ ಕಾರ್ಯಕರ್ತರು ಹಾಗೇನೆ ಕೆಲವು ಏನಂತಂದ್ರೆ ರೈತ ಮುಖಂಡರು ಇವತ್ತು ಏನಂತಂದ್ರೆ ಬೆಳಗಾವಿ ನಗರ ಬಂದ್ಗೆ ಕರೆಯನ್ನ ನೀಡಿರುವಂತದ್ದು. ಆದ್ರೆ ಬೆಳಗ್ಗೆಯಿಂದ ಯಾವುದೇ ರೀತಿ ಬಂದ್ಗೆ ಪ್ರತಿಕ್ರಿಯೆ ಸಿಕ್ಕಿಲ್ಲ. ಎಲ್ಲವೂ ಸಹ ಸಹಜವಾಗಿರುವಂತದ್ದು, ಯಾವುದೇ ರೀತಿ ಬಂದ್ನ ಎಫೆಕ್ಟ್ ಕಂಡು ಬರ್ತಾ ಇಲ್ಲ. ಆದ್ರೆ ಈಗಷ್ಟೇ ಏನಂತಂದ್ರೆ ಬೆಳಗಾವಿಯಲ್ಲಿ ರೈತ ಮುಖಂಡರು ಏನಂತಂದ್ರೆ ಜಮಾವಣೆಗೊಂಡು ಪ್ರತಿಭಟನೆಯನ್ನ ನಡೆಸುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಅದ್ರ ಜೊತೆಗೆ ಬಹಳಷ್ಟು ಕರವೇ ಕಾರ್ಯಕರ್ತರು ಸಹ ಇಲ್ಲಿ ಜಮಾವಣೆಗೊಂಡಿದ್ದಾರೆ. ಒಬ್ಬೊಬ್ಬರನ್ನ ನಾನು ಮಾತಾಡ್ತೀನಿ ಯಾಕೆ ಬಂದ್ಗೆ ಕರೆ ಕೊಟ್ಟಿದ್ದಾರೆ ಅಂತ ಹೇಳಿ. ಸರ್, ಈಗ ಏನು ಬಂದ್ನ ಉದ್ದೇಶ ಏನು ಅಂತ? ಸರ್, ಈಗ ಬಂದ ಉದ್ದೇಶ ಏನಪ್ಪಾ ಅಂದ್ರೆ ತಾವು ಮಾಧ್ಯಮದವ್ರು ಇವತ್ತು ಇಡೀ ದೇಶಕ್ಕೆ ತೋರಿಸುವಂತ ಕೆಲಸ ಮಾಡಿದಿರಿ. ರೈತನನ್ನು ಕಳೆದ ತಿಂಗಳಿಂದ ಬೀದಿಯಲ್ಲಿ ಅಲ್ಲಾಡಿಸುವಂತ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾರೋ. ಮತ್ತೆ ಎಲ್ಲರೂ ಉಡಾಪೆ ಉತ್ತರ ಕೊಡ್ತಾ ಇದ್ದಾರೆ. ಒಬ್ರು ಸಿಎಂನ ಮೇಲೆ ಹಾಕ್ತಾರೋ, ಒಬ್ರು ಸಕ್ಕರೆ ಸಚಿವನ ಮೇಲೆ ಹಾಕ್ತಾರೋ, ಒಬ್ರು DC ಮೇಲೆ ಹಾಕ್ತಾರೋ. ಅಂದ್ರ ನಮ್ಮಲ್ಲಿ ತಿರ್ಚುವಂತ ಕೆಲಸ ಇವತ್ತಿನ ಸರ್ಕಾರ ಮಾಡತೈತಿ. ಮಹಾರಾಷ್ಟ್ರ ಮಾದರಿ ಒಳಗೆ ಬಿಲ್ ಕೊಡ ಅಂತೇಳಿ ತಿಂಗಳಿಂದ ನಾವು ಪದೇ ಹೋರಾಟ ಮಾಡತ್ತು. ಆಲ್ರೆಡಿ ಮಹಾರಾಷ್ಟ್ರದಾಗ 3,400, 3,450, 500 ತನಕ ಬಿಲ್ ಘೋಷಣೆ ಮಾಡ್ಯಾರ. ದೇಶದಾಗ ಕಾನೂನು ಮಾತ್ರ ಒಂದೇ ಐತಿ, ಆದ್ರೆ ರಾಜ್ಯದಾಗ ಮಾತ್ರ ಕಬ್ಬಿನ ಬಿಲ್ ಮಾತ್ರ ನಮ್ಮ ರಾಜ್ಯದಾಗ ಶೋಷಣೆ ಮಾಡ್ತಾ ಇದ್ದಾರೆ. DC ಅವ್ರು ಹೇಳ್ತಾರೋ 3,050 ರೂಪಾಯಿ ಕೊಡ್ತೀನಿ, 100 ಕೊಡ್ತೀನಿ, 3,200 ಕೊಡ್ತೀನಿ ಅಂತೇಳಿ ಅವ್ರು ಏನು ಹೇಳ್ತಾರಲ್ಲ ಅಷ್ಟು ಬಂದು DC ಅವ್ರು ಹೇಳುವಂತ ಕೆಲಸ ಮಾಡ್ತಾರೋ. ನಾವ್ ಯಾವ ಕಾರಣಕ್ಕೂ ಒಪ್ಪೋದಿಲ್ಲ. 3,500 ರೂಪಾಯಿ ಘೋಷಣೆ ಮಾಡದೇ ಹೋದ್ರೆ ಯಾವನು ಮಾತಾರ ಕೇಳಿ ಕೇಸಿಂದು ಏನಾರ ಅವ್ ಹೇಳ ನೀವ್ ಹೇಳ ಅಂದವ ಯಾತ್ರ ಅವನ ಮನಿ ಮುಂದೆ ಧರಣಿ ಕೊಂಡಿರುವಂತ ಕೆಲಸ ರಾಜ್ಯದ ಜನತೆ ಮಾಡುವಂತ ಕೆಲಸ ಮಾಡ್ತೈತಿ. 3,500 ರೂಪಾಯಿ ಘೋಷಣೆ ಮಾಡಲೇಬೇಕು. ಇವತ್ತು ಸಂಪೂರ್ಣ ಬೆಳಗಾವ್ ಬೇಕಾದ್ರೂ ಸದಕ್ಕೆ ಸಂಪೂರ್ಣ ಬೆಳಗಾವ್ ಬಂದ್ ಮಾಡೇ ಮಾಡ್ತೀವಿ ಅಂತ ಹೇಳಕ್ ಇವತ್ತು ಬಯಸ್ತೀನಿ ಸರ್. ನಾ ಶಿವರಾಮೇಗೌಡ ಬಣದ ಕಾರ್ಯಕರ್ತರು ನೀವು ಏನಂತಂದ್ರೆ ನಿನ್ನೆ ಒಂದಿಟ್ಟು ತಯಾರಿ ಆಗ್ಬೇಕಾಗಿತ್ತು. ಯಾಕಂತಂದ್ರೆ ಇದುವರೆಗೆ ಯಾವುದೇ ರೀತಿ ಬಂಧನ ಎಫೆಕ್ಟ್ ಕಂಡು ಬರ್ತಾ ಇಲ್ಲ. ಆದ್ರೆ ಈಗ ಮುಂದೆ ಏನಂತಂದ್ರೆ ಇವೆಲ್ಲ ಪ್ಲಾನ್ ಗಳನ್ನ ಮಾಡ್ಕೊಂಡಿರಿ ಬಂದ್ಗಾಗಿ ಅಂತ ನೋಡಿ. ಈಗಾಗಲೇ ನಾವು ಬಂದ್ ಕರೆಯನ್ನು ಕೊಟ್ಟಿದ್ವಿ. 2 ದಿನದಿಂದ ಬೆಳಗಾವಿ ಬಂದ್ ಸಂಪೂರ್ಣ ನಾವು ಬಂದ್ ಮಾಡೇ ಮಾಡ್ತೀವಿ ಅಂತ ಈಗಾದ್ರೂ ನಾವು ಬಂದ್ ಮಾಡೇ ಮಾಡ್ತೀವಿ. ಆದ್ರೂ ಕೂಡ ರಾಜ್ಯ ಸರ್ಕಾರ ಇವರಿಗೆ ಏನೋ ಒಂದು 2 ದಿನದಲ್ಲಿ ಟೈಮ್ ಕೊಟ್ಟಿದಾರಂತ ಇವರು ಅದು ಹೆದ್ದಾರಿಯನ್ನು ಬಂದ್ ಮಾಡುದು ಅದನ್ನ ಏನೋ ವಾಪಸ್ ಪಡೆದಿದ್ದಾರೆ ಅಂತ. ಅವರು ವಾಪಸ್ ಪಡೆದಿದ್ರು ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ನಿರಂತರವಾಗಿ ಬೆಳಗಾವಿ ಬಂದ್ ಕರೆಯನ್ನು ಕೊಟ್ಟಿದೆ. ಆ ಬಂದ್ ನಾವು ಬೆಳಗಾವಿಯಲ್ಲಿ ಮಾಡ್ತೇವೆ. ಇವತ್ತು ನಮ್ಮ 100 ಕಾರ್ಯಕರ್ತರನ್ನ ಬರ್ತಾ ಇದ್ದಾರೆ. ಆದ್ರೆ ಇದು ರೈತರ ಮೇಲೆ ಅನ್ಯಾಯ ಆಗಿರುವಂತ 8 ದಿನದಿಂದ ಇವತ್ತಿಗೆ 9 ದಿನ ಆಯ್ತು. ಆದ್ರೂ ಇನ್ನು 11 ಗಂಟೆ ನಂತರ ನಾನು ಮಾತಾಡ್ತೇನೆ. ನಾನು ಕಾರ್ಖಾನೆ ಮಾಲಕರಿಗೆ ಕರೆದು ನಾನು ಸಭೆ ಮಾಡ್ತೇನೆ. ಕಾರ್ಖಾನೆ ಮಾಲಕರು ಯಾರದಾರೆ? ಬೇರೆದಾರದಾರ? ಎಲ್ಲ ರಾಜಕಾರಣಿಗಳ ಕಾರ್ಖಾನೆ ಮಾಲಕರಿದ್ದಾರೆ, ಉಸ್ತುವಾರಿ ಮಂತ್ರಿಗಳ ಕಾರ್ಖಾನೆ ಮಾಲಕರಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ದು 2-3 ಫ್ಯಾಕ್ಟ್ರಿ ಅದಾವ, ಸತೀಶ್ ಜಾರಕಿಹೊಳಿ 5-6 ಫ್ಯಾಕ್ಟ್ರಿ ಅದಾವ, ರಮೇಶ್ ಜಾರಕಿಹೊಳಿ ಫ್ಯಾಕ್ಟ್ರಿ ಅದಾವ. ಎಲ್ಲಾರು ರಾಜಕಾರಣಿಗಳನ್ನ ಫ್ಯಾಕ್ಟ್ರಿಗಳಿದಾವೆ. ಮತ್ತೆ ಯಾರು ಫ್ಯಾಕ್ಟ್ರಿ ಮಾಲಕರು ಬೇರೆ ಇದ್ದಾರೆ. ಆ ಫ್ಯಾಕ್ಟ್ರಿ ಮಾಲಕರಿಂದ ನಾನು ಕರೆಸಿ ನಾನು ಮಾತಾಡ್ತೇನೆ, ನಾನು ಹೇಳ್ತೇನೆ ಅನ್ನೋಂತ ವಿದೇಶವಾಗಿ ಬೇಡ. ಏನು 11 ಗಂಟೆ ಒಳಗಡೆ ನೀವು 3,500 ಘೋಷಣೆ ಮಾಡಿದ್ರ ಮೂಲಕ ನಾವು ಬಂದ್ ಕರೆಯನ್ನು ವಾಪಸ್ ಪಡಿತಾ ಇದ್ವಿ. ಇಲ್ಲ ಆದ್ರೂ ಸಂಪೂರ್ಣವಾಗಿ ನಾವು ಬಂದನ್ನು ಮಾಡೇ ಮಾಡ್ತೇವೆ ಅನ್ನೋದು ಮಾತನ್ನು ಹೇಳ್ತಾ ಇದ್ವಿ. ನೋಡಿ ಮಧುಸೂದನ್, ಏನಂತಂದ್ರೆ ಇವತ್ತು ಸರಣಿಯಾಗಿ ಬೆಂಗಳೂರಲ್ಲಿ ಸಭೆ ನಡೀತಾ ಇದೆ. ಒಂದ್ ಕಡೆ ಏನಂತಂದ್ರೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಸಭೆ ನಡೀತಾ ಇದೆ, ಮತ್ತೊಂದ್ ಕಡೆ ಏನಂತಂದ್ರೆ ರೈತ ಮುಖಂಡರ ಸಭೆಯನ್ನ ಕರೆಯಲಾಗಿದೆ. ಆದ್ರೆ ಏನು ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂತ ಏನು ಪ್ರತಿಭಟನಾ ನಿರತ ರೈತರೇನಿದ್ದಾರೆ ಅವರಿಗೆ ಆಹ್ವಾನವನ್ನ ನೀಡಲಾಗಿತ್ತು. ಆದ್ರೆ ಯಾವುದೇ ಕಾರಣಕ್ಕೂ ಆ ಸಭೆಯಲ್ಲಿ ನಾವು ಪಾಲ್ಗೊಳ್ಳೋದಿಲ್ಲ. ನೀವು ಯಾವ ತೀರ್ಮಾನವನ್ನ ಪ್ರಕಟ ಮಾಡ್ತೀರಿ ಆ ತೀರ್ಮಾನ ನಮಗೆ ಸೂಕ್ತ ಅಂದ್ರೆ ನಾವು ಪ್ರತಿಭಟನೆಯನ್ನ ವಾಪಸ್ ಪಡಿತೀವಿ, ಇಲ್ಲದೆ ಇದ್ರೆ ನಮ್ಮ ಪ್ರತಿಭಟನೆ ಮುಂದುವರಿಯುತ್ತೆ ಅನ್ನೋ ಒಂದು ವಿಚಾರವನ್ನ ಸ್ಪಷ್ಟವಾಗಿ ಏನಂತಂದ್ರೆ ರಾಜ್ಯ ಸರ್ಕಾರಕ್ಕೆ ಇಲ್ಲಿನ ರೈತರು ಮುಟ್ಟಿಸಿದ್ದಾರೆ. ಆದ್ರೆ ಪ್ರಮುಖವಾಗಿ ಏನಂತಂದ್ರೆ ಬೆಳಗಾವಿ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಂತಂದ್ರೆ 11 ಗಂಟೆವರೆಗೆ ನಾವು ಕಾಯ್ದು ನೋಡ್ತೀವಿ. 11 ಗಂಟೆವರೆಗಾಗಿ ಏನಾದ್ರೂ ರಾಜ್ಯ ಸರ್ಕಾರ ಒಂದು ನಿರ್ಧಾರವನ್ನ ಪ್ರಕಟ ಮಾಡದೇ ಇದ್ರೆ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ, ಬೆಳಗಾವಿ ಬಂದನ್ನ ಮಾಡೇ ಮಾಡ್ತೀವಿ ಅನ್ನೋ ಮಾತನ್ನ ಇಲ್ಲಿರ್ತಕ್ಕಂಥ ಪ್ರತಿಭಟನಾಕಾರರು ಹೇಳ್ತಾ ಇರುವಂತದ್ದು.